ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 20 ಪ್ರಶ್ನೆ. ದ್ರವಗಳು ಮತ್ತು ಅನಿಲಗಳು ಸಹ ಒತ್ತಡವನ್ನು ಉಂಟು ಮಾಡುತ್ತವೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಹೇಳಿದ್ದಾರೆ. ದ್ರವ ಮತ್ತೆ ಅನಿಲ ಕೂಡ ಒತ್ತಡವನ್ನ ಉಂಟು ಮಾಡ್ತವ್ಯಾ? ನೋಡಿ, ಈ ಚಿತ್ರವನ್ನ ನೋಡಿದ್ರೆ ಇದು ಗೊತ್ತು ನಿಮ್ಗೆ. ನೀರಿನ ಪೈಪ್ ಇದೆ. ಈಗ ನೀರಿನ ಪೈಪ್ ನಲ್ಲಿ ಕೆಲವೊಮ್ಮೆ ನೀವು ನೋಡಿರ್ತೀರಿ, ರಂಧ್ರ ಆಗಿ ಅದರಿಂದ ನೀರು ಹೊರಗೆ ಚಿಮ್ತಾ ಇರುತ್ತೆ ಅಲ್ವಾ? ಈಗ ಬಸ್ ನಲ್ಲಿ ಹೇಗೆ ಜಾಸ್ತಿ ರಶ್ ಇದ್ರೆ ಒಬ್ರನ್ನೊಬ್ರು ತಳ್ಕೋತಾರಲ್ಲ, ಅದೇ ತರ ಇಲ್ಲಿ ಏನಾಗ್ತಾ ಇದೆ, ನೀರು ಹೊರಗಡೆ ಚಿಮ್ತಾ ಇದೆ. ಇಲ್ಲಿ ನೀರು ಹೊರಗಡೆ ಚಿಮ್ತಾ ಇರುವಂತದ್ದು. ಈಗ ಇದನ್ನ ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ, ದ್ರವಗಳು ಮತ್ತು ಅನಿಲಗಳು ಸಹ ಒತ್ತಡವನ್ನು ಉಂಟು ಮಾಡುತ್ತವೆ ಅಲ್ವಾ? ಇಲ್ಲಿ ದ್ರವಗಳು ಮತ್ತೆ ಅನಿಲಗಳು ಎರಡು ಒತ್ತಡವನ್ನ ಉಂಟು ಮಾಡುತ್ತವೆ. ಹೇಗೆ? ಪೈಪ್ನ ಗೋಡೆಗಳ ಮೇಲೆ ನೀರು ಒತ್ತಡ ಉಂಟು ಮಾಡುವುದರಿಂದ ನೀರು ಸರಬರಾಜು ಮಾಡುವ ಕೊಳವೆಗಳಲ್ಲಿನ ರಂಧ್ರಗಳಿಂದ ನೀರಿನ ಚಿಲುಮೆ ಬರ್ತದೆ. ಇಲ್ಲಿ ನೀರಿನ ಚಿಲುಮೆ ಯಾಕೆ ಬರ್ತಾ ಇದೆ? ನೀರು ನೇರವಾಗಿ ಹರ್ಕೊಂಡು ಹೋಗ್ತಾ ಇದ್ರೆ ಹಾಗಾಗ್ತಿರ್ಲಿಲ್ಲ. ಆದ್ರೆ ನೀರು ಆ ಪೈಪ್ನ ಗೋಡೆಯ ಮೇಲೆ ಒತ್ತಡ ಉಂಟು ಮಾಡುತ್ತೆ, ಅದನ್ನ ತಳ್ತಾ ಇದೆ. ಆ ಕಾರಣದಿಂದ ಈಗ ಇಮ್ಯಾಜಿನ್ ಮಾಡಿ, ಹೇಗಂದ್ರೆ ಬಾಗಿಲು ಹಾಕೊಂಡಿದೆ, ನೀವು ಹೋಗಿ ಮನೇಲಿ ಹೋಗಿ ಫುಲ್ ಸುಸ್ತಾಗಿ ಬಂದಿದ್ದೀರಾ, ಆಟ ಆಡ್ಕೊಂಡು ಮನೆ ಹೋಗಿ ಡಬ ಡಬ ಬಾಗಿಲು ತಳ್ತಿದ್ದೀರಿ, ಒಳಗಡೆಯಿಂದ ಇನ್ನು ಬಾಗಿಲನ್ನ ತೆಗೆದಿಲ್ಲ. ಈಗ ನೀವು ತಳ್ತಿದ್ದೀರಾ, ಅದೇ ಸಮಯಕ್ಕೆ ಬಾಗಿಲು ತೆಗೆದ್ರೆ ಏನಾಗ್ತದೆ? ನೀವು ಒಳಗ್ ಹೋಗಿ ಚಿಮ್ತೀರಿ, ಹೌದಾ? ಇಲ್ಲ, ನೀವೇನಾಗ್ತೀರಿ, ಒಳಗ್ ಹೋಗಿ ಡಬ್ ಅಂತ ಬೀಳ್ತೀರಿ. ಇಲ್ಲಿ ನಾವು ನೀರಿಗೆ ಬೀಳೋದಂತ ಹೇಳೋದಿಲ್ಲ, ಚಿಮ್ಮೋದು ಅಂತ ಹೇಳ್ತೀವಿ. ಅದೇ ತರ ಈ ನೀರೇನ್ ಮಾಡ್ತಾ ಇದೆ, ಗೋಡೆಗಳ ಮೇಲೆ ಒತ್ತಡವನ್ನ ಹಾಕ್ತಾ ಇದೆ. ಆ ಒತ್ತಡವನ್ನ ಹಾಕ್ತಾ ಇರೋದಕ್ಕೆ ಏನಾಗ್ತಾ ಇದೆ, ಅಲ್ಲಿ ಎಲ್ಲಾದ್ರೂ ರಂಧ್ರ ಆದ್ರೆ ಅದು ನೀರು ಹೊರಗಡೆ ಚಿಮ್ಮುತ್ತೆ. ರಂಧ್ರವಿರುವ ಬಲೂನ್ ಅನ್ನ ಊದಲು ಸಾಧ್ಯವಿಲ್ಲ. ಟ್ರೈ ಮಾಡಿ ನೋಡಿ, ರಂಧ್ರ ಇರುವಂತಹ ಬಲೂನ್ ಅನ್ನ ಊದ್ಲಿಕ್ಕೆ ಆಗ್ತದೆ ಅಂತ? ಇಲ್ಲ. ಯಾಕೆಂದ್ರೆ ಗಾಳಿಯು ಎಲ್ಲಾ ದಿಕ್ಕುಗಳಲ್ಲಿ ಒತ್ತಡ ಹಾಕುತ್ತಿರುವುದರಿಂದ ರಂಧ್ರದಿಂದ ಗಾಳಿ ಹೊರ ಹೋಗ್ತಾ ಇರ್ತದೆ. ಈಗ ಬಲೂನ್ ಅನ್ನ ಊದ್ತಿದ್ದೀರಿ ಅಂತ ಇಮ್ಯಾಜಿನ್ ಮಾಡಿ. ಈಗ ಇಲ್ಲಿ ರಂಧ್ರ ಆಗ್ಬಿಟ್ಟಿದೆ. ಇಲ್ಲಿ ಏನಾಗ್ತಾ ಇದೆ, ಗಾಳಿ ಈ ಬಲೂನ್ ನ ಗೋಡೆಯ ಮೇಲೆ ಎಲ್ಲಾ ದಿಕ್ಕಿನಲ್ಲಿ ಒತ್ತಡ ಹಾಕ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಇಲ್ಲಿಂದ ಹೊರಗೆ ಹೋಗ್ತಾ ಇದೆ. ಹೇಗೆ ಬಾಗಿಲು ನೀವು ಬೀಳೋ ಎಕ್ಸಾಂಪಲ್ ಅನ್ನ ಕೊಟ್ನಲ್ಲ, ಅದೇ ತರ ಇಲ್ಲಿ ಗಾಳಿ ಒತ್ತಡ ಹಾಕ್ತಾ ಇರುತ್ತೆ, ಇಲ್ಲಿ ರಂಧ್ರ ಆಯ್ತು ಅಂದ್ರೆ ಹೊರಗೆ ಹೋಗ್ಬಿಡುತ್ತೆ. ಇದು ಅನಿಲ ಮತ್ತು ದ್ರವಗಳು ಕೂಡ ಎಲ್ಲಾ ದಿಕ್ಕಿನಲ್ಲಿ ಒತ್ತಡ ಹಾಕ್ತವೆ ಅನ್ನೋದನ್ನ ನಮಗೆ ತೋರಿಸ್ತವೆ. ಥ್ಯಾಂಕ್ ಯು.